ವೆಲ್ಕಮ್ ಬ್ಯಾಕ್. ಈ ಬಾರಿಯ ವಿಧಾನ ಪರಿಷತ್ ಚುನಾವಣೆ ಬಹಳಷ್ಟು ಕುತೂಹಲಕಾರಿ ಇದೆ. ಈ ಬಾರಿ ಇರುವಂತಹ ಕಾಂಪಿಟೇಷನ್ ಅಥವಾ ಈ ಬಾರಿ ನಡೀತಾ ಇರುವಂತಹ ಈ ಒಂದು ಚುನಾವಣೆ ಈಗಾಗಲೇ ಇದಕ್ಕೋಸ್ಕರ ಎಂಎಲ್ಸಿಗಳಿಗೋಸ್ಕರ ನಡಿಬೇಕಾಗಿರುವಂತಹ ಮತದಾನ ಪ್ರಕ್ರಿಯೆ ಕೂಡ ಆರಂಭ ಆಗಿದೆ. ಒಬ್ಬೊಬ್ಬರೇ ನಾಯಕರು ಬಂದು ಮತದಾನವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ಕಡೆ ಅಡ್ಡ ಮತದಾನ ಆಗಬಾರದು ಅನ್ನೋದು ಕೂಡ ಬಹಳಷ್ಟು ಕುತೂಹಲ, ಅದರ ಜೊತೆಗೆ ಒಂದು ಆತಂಕ ಕೂಡ ಇತ್ತು. ಹಾಗಾಗಿ ಒಂದು ಕಡೆ ಬಿಜೆಪಿ ಇರಬಹುದು, ಕಾಂಗ್ರೆಸ್ ಇರಬಹುದು, ಅದರ ಜೊತೆಗೆ ಜೆಡಿಎಸ್ ಕೂಡ ಇರಬಹುದು. ಹೀಗೆ ಮೂರೂ ಪಕ್ಷಗಳು ಕೂಡ ಎಷ್ಟು ಮಟ್ಟಿಗೆ ಅಲರ್ಟ್ ಆಗಿದೆ ಅಂತಂದ್ರೆ ಈ ಬಾರಿ ಎಂಎಲ್ಸಿಗಳಿಗೋಸ್ಕರ ನಡೀತಾ ಇರುವಂತಹ ಈ ಒಂದು ಚುನಾವಣೆಯಲ್ಲಿ ಬಹಳಷ್ಟು ಕುತೂಹಲ ಇರುವಂತದ್ದು. ಹಾಗಾಗಿ ಈಗಾಗಲೇ ಕಾಂಗ್ರೆಸ್ ಪಕ್ಷದಿಂದ ನಿನ್ನೆ ಒಂದಷ್ಟು ಶಾಸಕರನ್ನ ಒಂದು ರೆಸಾರ್ಟ್ಗಳಲ್ಲಿ ಶಿಫ್ಟ್ ಮಾಡಿ ಅಡ್ಡ ಮತದಾನ ಆಗಬಾರ್ದು ಅನ್ನುವಂತ ಒಂದು ಮುನ್ನೆಚ್ಚರಿಕೆಯನ್ನು ಕೂಡ ವಹಿಸ್ತಾ ಇದ್ರು. ಇದೀಗ ಪರಿಷತ್ ಕದನ ವಿಧಾನಸೌಧದಲ್ಲಿ ಶಾಸಕರಿಂದ ವೋಟಿಂಗ್ ನಡೀತಾ ಇದೆ. ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ವೋಟ್ ಯಾರಿಗೆ? ಹಾಗಾದ್ರೆ ವಿಧಾನಸೌಧಕ್ಕೆ ಆಗಮಿಸಿ ಹೆಬ್ಬಾರ್, ಸೋಮಶೇಖರ್ ವೋಟಿಂಗ್ ಮಾಡ್ತಾ ಇದ್ದಾರೆ. ಬಿಜೆಪಿಯ ಉಚ್ಚಾಟಿತ ಶಾಸಕರ ನಡೆಯೇ ಬಹಳ ನಿಗೂಢವಾಗಿದೆ. ಕುತೂಹಲ ಮೂಡಿಸ್ತಾ ಇದೆ ಹೆಬ್ಬಾರ್ ಮತ್ತೆ ಸೋಮಶೇಖರ್ ನಡೆ. ಹೀಗೆ ಪರಿಷತ್ ಕದನ ವಿಧಾನಸೌಧದಲ್ಲಿ ಒಬ್ಬೊಬ್ಬರೇ ಶಾಸಕರು ಬಂದು ವೋಟಿಂಗ್ ಮಾಡ್ತಾ ಇದ್ದಾರೆ. ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ವೋಟ್ ಯಾರಿಗೆ? ವಿಧಾನಸೌಧಕ್ಕೆ ಹೆಬ್ಬಾರ್ ಮತ್ತೆ ಸೋಮಶೇಖರ್ ಆಗಮಿಸಿದ್ದಾರೆ. ಬಿಜೆಪಿಯ ಉಚ್ಚಾಟಿತ ಶಾಸಕರ ನಡೆಯೇ ಬಹಳಷ್ಟು ನಿಗೂಢ ಇದೆ, ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ ಈ ಬಾರಿಯ ಉಚ್ಚಾಟಿತ ನಾಯಕರ ನಡೆ. ಹೆಬ್ಬಾರ್, ಸೋಮಶೇಖರ್ ಏನ್ ಮಾಡ್ತಾರೆ? ಪರಿಷತ್ ಕದನ ವಿಧಾನಸೌಧದಲ್ಲಿ ಭರ್ಜರಿಯಾಗಿ ಬಿರುಸಿನ ವಾತಾವರಣ ಇರುವಂತದ್ದು. ಇವತ್ತು ಬೆಳಿಗ್ಗೆ 9 ಗಂಟೆ ನಂತರ ವಿಧಾನಸೌಧದಲ್ಲಿ ಒಬ್ಬೊಬ್ಬರೇ ಶಾಸಕರು ಬಂದು ಮತದಾನ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಬಾರಿಯ ಈ ಒಂದು ವಿಧಾನ ಪರಿಷತ್ ಚುನಾವಣೆ ಬಹಳಷ್ಟು ಕುತೂಹಲ ಘಟ್ಟ ತಲುಪ್ತಾ ಇದೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಒಂದು ಕಡೆ ಮೈತ್ರಿ, ಮತ್ತೊಂದು ಕಡೆ ಸಿಂಗಲ್ ಆಗಿರುವಂತ ಪಕ್ಷ. ಹೀಗೆ ಎರಡೂ ಕೂಡ ನೋಡ್ತಾ ಇದ್ರೆ ಮೈತ್ರಿ ಇರೋ ಒಂದು ಕಾರಣದಿಂದ ಎಲ್ಲೋ ಒಂದು ರೀತಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೂ ಒಂದು ಸ್ವಲ್ಪ ಹೊಡೆತ ಬೀಳಬಹುದು ಅನ್ನೋದು ಕೂಡ ಒಂದು ಕಡೆ ಗೊಂದಲ ಇತ್ತು. ಆದರೂ ಕೂಡ ಈ ಬಾರಿಯ ಎಂಎಲ್ಸಿ ಚುನಾವಣೆ ಬಹಳಷ್ಟು ಕುತೂಹಲ ಇದೆ. ಒಬ್ಬೊಬ್ಬರೇ ನಾಯಕರು ಬರ್ತಾ ಇದ್ದಾರೆ, ಉಚ್ಚಾಟಿತ ನಾಯಕರು ಕೂಡ ಬರ್ತಾ ಇದ್ದಾರೆ. ಅದರಲ್ಲಿ ಬಿಜೆಪಿನೇ ಇರಲಿ ಅಥವಾ ಕಾಂಗ್ರೆಸ್ ಇರಲಿ, ಕಾಂಗ್ರೆಸ್ನಿಂದ ಉಚ್ಚಾಟಿತ ಆಗಿರುವಂತಹ ನಾಯಕರು ಬರ್ತಾ ಇದ್ದಾರೆ. ಬಿಜೆಪಿಯಿಂದಲೂ ಕೂಡ ಒಂದಷ್ಟು ಉಚ್ಚಾಟಿತ ನಾಯಕರು ಕೂಡ ಬರ್ತಾ ಇದ್ದಾರೆ. ಅವರು ಕೂಡ ಬಂದು ಮತದಾನವನ್ನ ಮಾಡ್ತಾ ಇರುವಂತದ್ದು. ಹಾಗಾಗಿ ಈ ಬಾರಿ ಯಾರಿಗೋಸ್ಕರ ಮತದಾನ ಮಾಡ್ತಾರೆ, ಮತ್ತೊಂದು ಕಡೆ ಅಡ್ಡ ಮತದಾನ ಆಗಬಾರ್ದು ಅನ್ನೋದು ಕೂಡ ಒಂದು ಕಡೆ ಕುತೂಹಲ ಇರುವಂತದ್ದು. ಹಾಗಾಗಿ ಈ ಒಂದು ಮೇಲ್ಮನೆ ಮಹಾಯುದ್ಧ ಇದು. ಕಾಂಗ್ರೆಸ್ಗೆ ವರವಾಗಲಿದೆ ಕ್ರಾಸ್ ವೋಟಿಂಗ್. ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಅಡ್ಡ ಮತದಾನ. ಹೀಗೆ ಅಡ್ಡ ಮತದಾನದ ಭಯ ಇತ್ತು, ಕಾಂಗ್ರೆಸ್ಗೆ ವರವಾಗುತ್ತೆ ಈಗ ಕ್ರಾಸ್ ವೋಟಿಂಗ್. ಎಸ್.ಟಿ. ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್ ಅಡ್ಡ ಮತದಾನ ಮಾಡಿದ್ದಾರಂತೆ. ಬಿಜೆಪಿಯ ಉಚ್ಚಾಟಿತ ಶಾಸಕರಿಂದ ಅಡ್ಡ ಮತದಾನ. ಹೀಗೆ ಬಿಜೆಪಿಯ ಉಚ್ಚಾಟಿತ ಶಾಸಕರು ಅಡ್ಡ ಮತದಾನ ಮಾಡ್ತಾ ಇರುವಂತದ್ದು ಒಂದು ರೀತಿಯಾಗಿ ಕಾಂಗ್ರೆಸ್ಗೆ ಇದು ಪ್ಲಸ್ ಪಾಯಿಂಟ್. ಎಸ್.ಟಿ. ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್ ಅಡ್ಡ ಮತದಾನ ಮಾಡಿದ್ದಾರೆ. ಇದು ಭಯ ಇತ್ತು. ಬಹುಶಃ ಬಿಜೆಪಿಯಿಂದ ಉಚ್ಚಾಟಿತರಾಗಿರೋದ್ರಿಂದನೇ ಇದೆಲ್ಲವೂ ಕೂಡ ಆಗ್ತಾ ಇದೆಯಾ ಅನ್ನೋ ಗೊತ್ತಿಲ್ಲ. ಆತ್ಮಸಾಕ್ಷಿಗೆ ಮತವೆಂದ ಶಿವರಾಮ್ ಹೆಬ್ಬಾರ್, ಅದರ ಜೊತೆಗೆ ಎಸ್.ಟಿ.ಎಸ್ ಈ ರೀತಿಯಾಗಿ ತಿಳಿಸಿದ್ದಾರೆ. ಕಾಂಗ್ರೆಸ್ಗೆ ವರವಾಗುತ್ತೆ ಇದೆಲ್ಲವೂ ಕೂಡ. ಹೀಗೆ ಬಿಜೆಪಿ ಉಚ್ಚಾಟಿತ ನಾಯಕರು ಕಾಂಗ್ರೆಸ್ಗೆ ಏನಾದರೂ ಅವರು ಅಡ್ಡ ಮತದಾನ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ಕಾಂಗ್ರೆಸ್ಸಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಕಾಂಗ್ರೆಸ್ನಿಂದ ಯಾವುದಾದ್ರೂ ಅಡ್ಡ ಮತದಾನ ಅವರಿಗಾಗುತ್ತೆ ಅಂತಂದ್ರೆ ಅದು ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಈ ರೀತಿಯಾಗಿ ನಡೀತಾ ಇರುವಂತಹ ಚುನಾವಣೆ ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ. ಈ ಒಂದು ಮಹಾಯುದ್ಧ ಕಾಂಗ್ರೆಸ್ಗೆ ವರವಾಗುತ್ತೆ. ಈಗ ಕ್ರಾಸ್ ವೋಟಿಂಗ್, ಈಗಾಗಲೇ ಕ್ರಾಸ್ ವೋಟಿಂಗ್ ಅನ್ನುವಂಥದ್ದು ಕೂಡ ಒಂದು ರೀತಿಯಾಗಿ ಭಯ ಇತ್ತು. ಎಲ್ಲಿ ಕ್ರಾಸ್ ವೋಟಿಂಗ್ ಆಗುತ್ತೋ ಏನಾಗುತ್ತೋ ಅಂತ ಹೇಳಿ ಅದಕ್ಕೋಸ್ಕರ ನಿನ್ನೆ ಜೊತೆಗೆ ಮೊನ್ನೆ ಒಂದಷ್ಟು ಕಾಂಗ್ರೆಸ್ ಶಾಸಕರನ್ನ ಒಂದೇ ರೆಸಾರ್ಟ್ನಲ್ಲಿ ಶಿಫ್ಟ್ ಮಾಡಿ ಎಲ್ಲ ಶಾಸಕರನ್ನ ತಮ್ಮತ್ತ ಹಿಡಿದಿಟ್ಕೊಳ್ಳುವಂತ ಕೆಲಸ ಕೂಡ ನಡೀತಾ ಇತ್ತು. ಹೇಗೆಲ್ಲ ರಣತಂತ್ರ ರೂಪಿಸಬೇಕು ಅಥವಾ ತಮ್ಮ ಶಾಸಕರು ಅಡ್ಡ ಮತದಾನ ಮಾಡಬಾರ್ದು ಅಂತ ಹೇಳಿ ಹೇಗೆಲ್ಲ ಮುನ್ನೆಚ್ಚರಿಕೆ ಕ್ರಮವನ್ನ ತಗೊಳ್ಬೇಕು ಅನ್ನುವಂಥದ್ದು ಕೂಡ ಒಂದು ಕಡೆ ಬಹಳ ಕುತೂಹಲ ಇತ್ತು. ಇದರ ಜೊತೆಗೆ ಈಗ ಬಿಜೆಪಿಯ ಉಚ್ಚಾಟಿತ ಶಾಸಕರು ಅಥವಾ ಉಚ್ಚಾಟಿತ ನಾಯಕರು ಹೋಗಿ ಕಾಂಗ್ರೆಸ್ಗೆ ಅಥವಾ ಎಲ್ಲೋ ಕ್ರಾಸ್ ವೋಟಿಂಗ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ಆಪೋಸಿಟ್ ಇರುವಂತ ಪಕ್ಷಕ್ಕೆ ಬಹಳ ಪ್ಲಸ್ ಪಾಯಿಂಟ್ ಆಗುತ್ತೆ. ಇದು ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ. ಹಾಗಾಗಿ ಈಗ ಸದ್ಯಕ್ಕೆ ಆಗ್ತಾ ಇರುವಂತ ಒಂದು ಬೆಳವಣಿಗೆ ಇದೆಲ್ಲವೂ ಕೂಡ ಒಬ್ಬೊಬ್ಬರೇ ನಾಯಕರು ಬರ್ತಾ ಇದ್ದಾರೆ, ವಿಧಾನಸೌಧಕ್ಕೆ ಆಗಮಿಸ್ತಾ ಇದ್ದಾರೆ. ಕಾಂಗ್ರೆಸ್ನ ಶಾಸಕರು ಇರ್ಬೋದು, ಜೊತೆಗೆ ಬಿಜೆಪಿಯವರು ಇರ್ಬೋದು, ಬರ್ತಾ ಇದ್ದಾರೆ, ಮತದಾನ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದನೇ ಆರಂಭ ಆಗಿರುವಂತಹ ಪ್ರಕ್ರಿಯೆ ಇದೆಲ್ಲವೂ ಕೂಡ ಇವತ್ತು ಸಂಜೆ ಬಹುಶಃ 5 ಗಂಟೆ ನಂತರ ಫಲಿತಾಂಶ ಕೂಡ ಹೊರಗೆ ಬೀಳುತ್ತೆ. ಸಂಜೆ 5 ಗಂಟೆ ನಂತರ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅಂತಂದ್ರೆ ಯಾವ್ಯಾವ ಅಭ್ಯರ್ಥಿಗಳು ಗೆದ್ದಿದ್ದಾರೆ,
ಯಾವ ಪಕ್ಷಕ್ಕೆ ಎಷ್ಟು MLCಗಳು ಸಿಗಬಹುದು ಈ ಬಾರಿ, ಎಷ್ಟು ವಿಧಾನ ಪರಿಷತ್ ಸದಸ್ಯರು ಆಯ್ಕೆ ಹಾಕಿದ್ದಾರೆ ಅನ್ನುವಂಥದ್ದು ಕೂಡ ಈ ಬಾರಿ ಎಲ್ಲ ಸಂಜೆ ನಂತರ ಎಲ್ಲವೂ ಕೂಡ ಗೊತ್ತಾಗಲಿದೆ. ಬಟ್ ಇಲ್ಲಿ ಕಾಂಗ್ರೆಸ್ಗೆ 5ರಲ್ಲಿ 4 ಅಸಮಾಧಾನ ಕೂಡ ಇದೆ. 5ನೇ ಅಭ್ಯರ್ಥಿಯ ಗೆಲುವಿನ ಲೆಕ್ಕವೇ ಬಹಳ ಕುತೂಹಲ ಇದೆ. ಅಡ್ಡ ಮತದಾನದ ವಿಶ್ವಾಸದಲ್ಲೇ ಕಾಂಗ್ರೆಸ್ ಇದೆಯಾ ಅನ್ನುವಂಥದ್ದು. ಕಾರಣ ಏನು ಅಂತಂದ್ರೆ ಎಲ್ಲೋ ಒಂದು ರೀತಿಯಾಗಿ ಕ್ರಾಸ್ ವೋಟಿಂಗ್ ಆಗ್ತಾ ಇದೆ. ಕ್ರಾಸ್ ವೋಟಿಂಗ್ ಆಗ್ತಾ ಇರೋದು ಬಿಜೆಪಿ ಕಡೆಯಿಂದ ಕಾಂಗ್ರೆಸ್ಗೆ ಇದೆಲ್ಲವೂ ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ, ಇದು ಕೂಡ ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ಕುತೂಹಲ ಕೂಡ ಇದೆ. ಕಾರಣ ಏನು ಅಂತಂದ್ರೆ ಉಚ್ಚಾಟಿತ ನಾಯಕರೆಲ್ಲರೂ ಕೂಡ ಇಲ್ಲಿ ಕಾಂಗ್ರೆಸ್ ಕಡೆ ಬರ್ತಾ ಇದ್ದಾರಾ ಅನ್ನುವಂಥ ಒಂದು ಕುತೂಹಲ. ಈಗಾಗಲೇ ಬಿಜೆಪಿಯಿಂದ ಕೆಲವೊಬ್ಬರಿಗೆ ಎಲ್ಲೋ ಪಕ್ಷ ವಿರೋಧಿ ಕೆಲಸ ಮಾಡಿದ್ದಾರೆ ಅಥವಾ ಮತ್ತೊಂದು ಮಾಡಿದ್ದಾರೆ ಅಂತ ಹೇಳಿ ಅವರಿಗೆಲ್ಲರಿಗೂ ಕೂಡ ಉಚ್ಚಾಟನೆ ಮಾಡಲಾಗಿತ್ತು. ಹಾಗಾಗಿ ಅಂಥ ನಾಯಕರು ಈಗ ಕಾಂಗ್ರೆಸ್ ಕಡೆ ಮುಖ ಮಾಡ್ತಿದ್ದಾರಾ ಅಥವಾ ಕಾಂಗ್ರೆಸ್ನ ನಾಯಕರಿಗೆ ಎಲ್ಲ ವೋಟ್ ಮಾಡ್ತಿದ್ದಾರಾ ಅಂತ ಹೇಳಿ ಇದೆಲ್ಲವೂ ಕೂಡ ಅವರಿಗೆ ಖಂಡಿತವಾಗಿ ಕೂಡ ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ, ಜೊತೆಗೆ ಬಹಳ ಪ್ಲಸ್ ಪಾಯಿಂಟ್ ಆಗುತ್ತೆ. ಹಾಗಾಗಿ ಕಾಂಗ್ರೆಸ್ನ 5ನೇ ಅಭ್ಯರ್ಥಿಯ ಗೆಲುವಿನ ಲೆಕ್ಕವೇ ಬಹಳ ಕುತೂಹಲವಾಗಿರುವಂಥದ್ದು. ಈ ಬಾರಿ ನೋಡ್ತಾ ಇದ್ವಿ ವಿಧಾನ ಪರಿಷತ್ ಲೆಕ್ಕಾಚಾರ ಹೇಗಿದೆ ಅಂತ ಹೇಳಿ. ವಿಧಾನ ಪರಿಷತ್ ಚುನಾವಣೆ ಈ ಬಾರಿ ಬಹಳಷ್ಟು ಕುತೂಹಲ ಘಟ್ಟ ತಲುಪ್ತಾ ಇರುವಂಥದ್ದು. ಒಬ್ಬೊಬ್ಬರೇ ಅಭ್ಯರ್ಥಿಗಳನ್ನ ಹೇಗೆ ಗೆಲ್ಲಿಸ್ಕೊಂಡು ಬರಬೇಕು ಅಂತ ಹೇಳಿ ಇಲ್ಲಿ ಬಿಜೆಪಿ ಇರಲಿ ಅದರ ಜೊತೆಗೆ ಕಾಂಗ್ರೆಸ್ ಇರಲಿ ಎರಡೂ ಕೂಡ ಬಹಳಷ್ಟು ತಲೆ ಕೆಡಿಸ್ಕೊಂಡು ಅಥವಾ ಈ ಬಾರಿ ಹೇಗಾದ್ರೂ ಮಾಡಿ ನಾವೇ ಅತಿ ಹೆಚ್ಚಾಗಿ ಬರಬೇಕು ಅಥವಾ ನಮ್ಮ ಸದಸ್ಯರೇ ಅತಿ ಹೆಚ್ಚಾಗಿ ವಿಧಾನ ಪರಿಷತ್ತಲ್ಲಿ ಹೋಗಬೇಕು ಅನ್ನೋಂಥದ್ದು ಕೂಡ ಎಲ್ಲ ಪಕ್ಷದ ಒಂದು ಕುತೂಹಲ ಕೂಡ ಇರುವಂಥದ್ದು, ಅವರ ಒಂದು ಆಶಯ ಕೂಡ. ಮತ್ತೊಂದು ಕಡೆ JDS ಅಲ್ಲೇ ಒಂದು ರೀತಿಯಾಗಿ ಖಂಡಿತವಾಗಿ ಕೂಡ ವೀಕ್ ಆಗಿದೆ. ಈಗಾಗಲೇ ಅದ್ರ ಹೇಳ್ತಾ ಇದ್ರು ಎಲ್ಲೋ ಸುಮ್ಮನೆ ಒಂದು ಅಭ್ಯರ್ಥಿ ಹಾಕಬೇಕು ಅಂತ ಹೇಳಿ ಹಾಕ್ತಾ ಇದೀವಿ ಅಷ್ಟೇ, ಅದು ಬಿಟ್ಟು ಇನ್ನೇನು ನಾವು ಗೆಲ್ತೀವಿ ಅಥವಾ ನಾವೇನೋ ಸಾಧಿಸ್ತೀವಿ ಅನ್ನೋಂಥದ್ದು ನಮಗೇನು ಅಷ್ಟೊಂದು ಕಾನ್ಫಿಡೆನ್ಸ್ ಇಲ್ಲ. ಕಾರಣ ಏನು ಅಂತಂದ್ರೆ ಈಗ ಕಾಂಗ್ರೆಸ್ ಮತ್ತೆ ಬಿಜೆಪಿ ಪವರ್ಫುಲ್ ಆಗಿರುವಂಥ ಪಕ್ಷ, ರಾಷ್ಟ್ರೀಯ ಪಕ್ಷಗಳು. ರಾಷ್ಟ್ರೀಯ ಪಕ್ಷ ಒಂದು ಕಡೆ ಮತ್ತೆ ಪ್ರಾದೇಶಿಕ ಪಕ್ಷ ಒಂದು ಕಡೆ. ಹಾಗಾಗಿ ರಾಷ್ಟ್ರೀಯ ಪಕ್ಷನೇ ಬೇರೆ, ಪ್ರಾದೇಶಿಕ ಪಕ್ಷನೇ ಬೇರೆ, ಎರಡೂ ಕೂಡ ಸರಿಸಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಕಾಂಪಿಟೇಷನ್ ತಗೊಳ್ಳಕ್ಕೆ ಸಾಧ್ಯ ಇಲ್ಲ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಅಸೋಸಿಯೇಟ್ ಎಡಿಟರ್ ಗೋವಿಂದ್ ಸರ್. ಗೋವಿಂದ್ ಸರ್, ಈ ಬಾರಿಯ ವಿಧಾನ ಪರಿಷತ್ ಚುನಾವಣೆ ಬಹಳಷ್ಟು ಕುತೂಹಲ ಇದೆ. ಕ್ರಾಸ್ ವೋಟಿಂಗ್ ಭಯ ಇತ್ತು, ಈಗ ಕ್ರಾಸ್ ವೋಟಿಂಗ್ ಆಗ್ತಾ ಇರುವಂತದ್ದು ಎಲ್ಲೋ ಒಂದು ರೀತಿಯಾಗಿ ಕಾಂಗ್ರೆಸ್ಗೂ ಕೂಡ ಇಲ್ಲಿ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಇದೆಲ್ಲವೂ ಕೂಡ ಬಿಜೆಪಿಯಲ್ಲಿ ಇರುವಂತಹ ಅಸಮಾಧಾನ ಹೊರ ಆಗ್ತಾ ಇದೆಯಾ ಅಂತ? ರೋಶಿನಿ, ಸಹಜವಾಗಿ ಕಾಂಗ್ರೆಸ್ ನಲ್ಲೂ ಕೂಡ ಈ ರೀತಿ ಒಂದು ನಿರೀಕ್ಷೆ ಇತ್ತು. ಯಾಕಂದ್ರೆ 2 ಮತಗಳ ಕೊರತೆ ಇತ್ತು. ಹಾಗಾಗಿ ಅಡ್ಡ ಮತದಾನ ನಿರೀಕ್ಷೆ ಅಂತೂ ಕಾಂಗ್ರೆಸ್ ನಾಯಕರು ಮಾಡಿದ್ರು. ಯಾಕಂದ್ರೆ ಈಗಾಗಲೇ ಬಿಜೆಪಿಯಿಂದ ಉಚ್ಚಾಟಿತ ಶಾಸಕರಾದಂತ ST ಸೋಮಶೇಖರ್ ಅವರು ಮತ್ತು ಶಿವರಾಮ್ ಹೆಬ್ಬಾರ್ ಅವರು ಕಾಂಗ್ರೆಸ್ನ ಶಾಸಕಾಂಗ ಸಭೆಯಲ್ಲಿ ಕಾಣಿಸ್ಕೊಂಡ್ರು ಮತ್ತು ನೆನ್ನೆ ನಡೆದಂತ ವಂಡರ್ಲಾ ರೆಸಾರ್ಟ್ ನಲ್ಲಿ ಕಾಂಗ್ರೆಸ್ ನಾಯಕರ ಒಂದು ಸಭೆ ಇತ್ತು. ಆ ಒಂದು ಸಭೆಯಲ್ಲೂ ಭಾಗವಹಿಸಿದ್ರು. ಈ ಮೂಲಕ ಬಿಜೆಪಿ ನಾಯಕರ ವಿರುದ್ಧ ತೊಡೆ ತಟ್ಟಿದ್ರು. ಈ ಹಿಂದೆ ಕೂಡ ಹೇಳಿದ್ರು, ನಾವು ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ಪಕ್ಷದಲ್ಲಿಲ್ಲ, ನಾವು ಸ್ವತಂತ್ರವಾಗಿದ್ದೀವಿ ಅಂತ ಹೇಳಿ. ಹಾಗಾಗಿ ಇವತ್ತು ವಿಧಾನಸೌಧಕ್ಕೆ ಮತದಾನ ಆಗಮಿಸುವಂತ ಸಂದರ್ಭದಲ್ಲಿ ಒಂದ್ ರೀತಿ ನೇರವಾಗಿ ಹೇಳಿದ್ರು, ನಾನು ಆತ್ಮಸಾಕ್ಷಿಯ ಪರವಾಗಿ ಮತವನ್ನ ಹಾಕ್ತಾ ಇದ್ದೀನಿ ಅಂತ ಹೇಳಿ. ಹಾಗಾಗಿ 2 ಮತಗಳು ಈಗ ಅಡ್ಡ ಮತದಾನ ಆಗಿರೋದು ಈಗ ರಾಜ್ಯಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಸಿಗ್ತಿದೆ. ಈ ಒಂದು ವಿಚಾರ ಸಂಬಂಧಪಟ್ಟಂತೆ ಹೆಬ್ಬಾರ್ ಅವರು ಕೂಡ ಇದೇ ಒಂದು ವಿಚಾರ ಸಂಬಂಧಪಟ್ಟಂತೆ ಹೇಳಿದ್ರು, ನಮ್ಮ ಆತ್ಮಸಾಕ್ಷಿಯ ಪರವಾಗಿ ನಾವು ಮತವನ್ನ ಹಾಕಿದ್ದೀವಿ. ಯಾಕಂದ್ರೆ ಬಿಜೆಪಿಯಿಂದ ನಮ್ಮನ್ನ ಈಗಾಗಲೇ ಹೊರಗಾಕಿದ್ದಾರೆ. ಹಾಗಾಗಿ ನಾವು ಯಾವುದೇ ಪಕ್ಷದಲ್ಲಿಲ್ಲ, ನಮಗೆ ನಮ್ಮ ಕ್ಷೇತ್ರಕ್ಕೆ ಸಹಾಯ ಆಗ್ಬೇಕು. ಈಗಾಗಲೇ ಮುಖ್ಯಮಂತ್ರಿಗಳ ಜೊತೆ ಕೂಡ ನಾವು ಮಾತನಾಡಿದೀವಿ, ನಮ್ಮ ಕ್ಷೇತ್ರಕ್ಕೆ ಸಹಾಯ ಆಗ್ಬೇಕು, ವಿಶೇಷವಾದಂತ ಅನುದಾನವನ್ನು ಕೂಡ ಕೇಳಿದೀವಿ. ಹಾಗಾಗಿ ಕ್ಷೇತ್ರಕ್ಕೆ ಬೇಕಾದಂತ ಎಲ್ಲ ಕೆಲಸಗಳನ್ನು ಕೂಡ ಮಾಡ್ಕೊಡ್ತೀವಿ ಅಂತ ಹೇಳಿದರೆ. ಹಾಗಾಗಿ ನಾವು ಆತ್ಮಸಾಕ್ಷಿಯ ಪರವಾಗಿ ನಾವು ಮತವನ್ನ ಹಾಕಿದೀವಿ ಅಂತೇಳಿ ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಈ ಮೂಲಕ 2 ಮತಗಳು ಈಗ ಅಡ್ಡ ಮತದಾನ ಆಗಿದೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿಯಾದಂತ ವಿನಯ್ ಕಾರ್ತಿ ಅವರಿಗೆ 2 ಮತಗಳು ಹೋಗಿದೆ ಅನ್ನೋದು ಈಗ ಮಾಹಿತಿ ಸಿಗ್ತಿರುವಂತದ್ದು. ಹಾಗಾಗಿ ಬಹುತೇಕವಾಗಿ ಕಾಂಗ್ರೆಸ್ನ 5 ಅಭ್ಯರ್ಥಿಗಳು ಬಹುತೇಕವಾಗಿ ಒಂದು ಗೆಲ್ಲುವಂತ ಸಾಧ್ಯತೆ ಇದೆ. ಇವತ್ತು ಸಂಜೆ 5 ಗಂಟೆವರೆಗೂ ಕೂಡ ಮತದಾನ ನಡೆಯುತ್ತೆ. ಸಂಜೆ 6 ಗಂಟೆಗೆ ಮತದಾನ ಎಣಿಕೆ ನಡೆಯುತ್ತೆ. ಇದಾದ ಬಳಿಕ ಅಧಿಕೃತವಾಗಿ ಘೋಷಣೆ ಆಗಲಿದೆ. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ JDS ನಾಯಕರು ಕೂಡ ಒಂದು ಲೆಕ್ಕಾಚಾರದಲ್ಲಿ ಇದ್ರು, ಒಂದು ಕಾಂಗ್ರೆಸ್ನ ಕೆಲವೊಂದು ಮತಗಳು ಅಡ್ಡ ಮತದಾನ ಆಗ್ಬೋದು ಅಂತೇಳಿ. ಆದ್ರೆ ಈಗ ಬಿಜೆಪಿಯ ಉಚ್ಚಾಟಿತ ಶಾಸಕರಿಂದ 2 ಮತಗಳು ಅಡ್ಡ ಮತದಾನ ಆಗಿದೆ. ಹಾಗಾಗಿ ಸಂಜೆವರೆಗೂ ಕೂಡ 5 ಗಂಟೆವರೆಗೂ ಕೂಡ ಕಾಲಾವಕಾಶ ಇದೆ. ಹಾಗಾಗಿ ಕಾಂಗ್ರೆಸ್ನಿಂದ ಯಾರಾದ್ರೂ ಅಡ್ಡ ಮತದಾನ ಆದ್ರೆ ಸಹಜವಾಗಿ ಎಲ್ಲೋ ಒಂದ್ ಕಡೆ JDS ಒಂದು ಅಭ್ಯರ್ಥಿಗೆ ಸಹಾಯ ಆಗುವಂತ ಸಾಧ್ಯತೆ ಇದೆ. ಈ ಕ್ಷಣದವರೆಗೂ ಕೂಡ ಕಾಂಗ್ರೆಸ್ ನಾಯಕರು ಕೆಲ ನಾಯಕರನ್ನ ಸಂಪರ್ಕ ಮಾಡಿದಾರೆ ಅಂತ ಹೇಳಿದ್ರು ಕೂಡ ಇದುವರೆಗೂ ಕೂಡ ಅಧಿಕೃತವಾಗಿ ಆಗ್ತಾ ಇಲ್ಲ. ಹಾಗಾಗಿ ಕಾಂಡೋಡ್ಬೇಕಾಗುತ್ತೆ. ಇವತ್ತು ಸಂಜೆ 5 ಗಂಟೆವರೆಗೂ ಕೂಡ ಮತದಾನ ಪ್ರಕ್ರಿಯೆ ನಡೆಯುತ್ತೆ. ಒಂದ್ ವೇಳೆ ಏನಾದ್ರು ಕಾಂಗ್ರೆಸ್ನ 4 ರಿಂದ 5 ಶಾಸಕರು ಏನಾದ್ರು JDS ಅಭ್ಯರ್ಥಿಗೆ ಮತ ಹಾಕದಂದ್ರೆ ಅಡ್ಡ ಮತದಾನ ಮಾಡಿದ್ರೆ ಸಹಜವಾಗಿ ಎಲ್ಲೋ ಒಂದ್ ಕಡೆ JDS ಅಭ್ಯರ್ಥಿ ಗೆಲ್ಲುವಂತ ಸಾಧ್ಯತೆ ಇದೆ. ಆದ್ರೆ ಆ ರೀತಿಯ ಒಂದು ಭವಿಷ್ಯ ಈಗಲೇ ಏನು ಹೇಳೋದಕ್ಕೆ ಸಾಧ್ಯ ಆಗುದಿಲ್ಲ. ಯಾಕಂದ್ರೆ ಕಾಂಗ್ರೆಸ್ನ ಕೆಲ ಶಾಸಕರನ್ನ JDS ನಾಯಕರು ಸಂಪರ್ಕ ಮಾಡಿದ್ರೆ ಅಂತ ಹೇಳಿದ್ರು ಕೂಡ ಈಗ ತಕ್ಷಣದ ಮಟ್ಟಿಗೆ ಯಾವ ನಾಯಕರು ಯಾರನ್ನ ಸಂಪರ್ಕ ಮಾಡಿದ್ರೆ ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಸದ್ಯದ ಮಟ್ಟಿಗೆ 2 ಮತಗಳು ಅಂದ್ರೆ ಬಿಜೆಪಿಯ ಉಚ್ಚಾಟಿತ ಶಾಸಕರಾದಂತ ST ಸೋಮಶೇಖರ್ ಅವರು ಮತ್ತು ಶಿವರಾಮ್ ಹೆಬ್ಬಾರ್ ಅವರು ಇಬ್ಬರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದು ಈಗ ಮಾಹಿತಿ ಸಿಗ್ತಿದೆ. ರೋಶಿನಿ,
ಎಸ್ ಗೋವಿಂದ್ ಸರ್, ಇಲ್ಲಿ ಈ ಬಾರಿ ಅಂತಂದ್ರೆ ಪ್ರತಿ ಬಾರಿ ನಾವೇನಾದ್ರೂ ಕಂಪೇರ್ ಮಾಡಿದ್ರೆ ಈ ಬಾರಿ ವಿಧಾನ ಪರಿಷತ್ ಚುನಾವಣೆ ಬಹಳಷ್ಟು ಕುತೂಹಲ ಇರುವಂತದ್ದು. ಇವಾಗ ಫಲಿತಾಂಶ ಫೈನಲ್ ಏನಾಗ್ಬೋದು? ಇವತ್ತು ಸಂಜೆನೆ ಫಲಿತಾಂಶ ಕೂಡ ಹೊರಗೆ ಬೀಳುತ್ತೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಕ್ರಾಸ್ ವೋಟಿಂಗ್ ಒಂದು ಕಡೆ, ಎಲ್ಲೋ ಒಂದು ರೀತಿಯಲ್ಲಿ ಪಕ್ಷದಲ್ಲಿ ಅಸಮಾಧಾನ ಇರ್ಬೋದು ಅಥವಾ ಮತ್ತೊಂದಿರ್ಬೋದು, ಏನಾಗ್ಬೋದು ಇವತ್ತು ಫೈನಲಿ ಅಂತ? ರೋಶಿನಿ, ಸಹಜವಾಗಿ ಹೆಚ್ಚುವರಿ ಅಭ್ಯರ್ಥಿ ಹಾಕದೆ ಹೋಗದ ಪಕ್ಷದಲ್ಲಿ ಸಹಜವಾಗಿ ಅವಿರೋಧವಾಗಿ ಆಯ್ಕೆ ಆಗೋದು ಸಾಧ್ಯತೆ ಇತ್ತು. ಆದ್ರೆ ಎಲ್ಲಿ ಯಾವಾಗ ಒಂದು ಜೆಡಿಎಸ್ ನ ಅಭ್ಯರ್ಥಿ ಗೋವಿಂದರಾಜ್ ಅವರು ಸ್ಪರ್ಧೆ ಮಾಡಿದ್ರು, ಆ ಒಂದು ಕ್ಷಣದಿಂದ ಈ ಒಂದು ವಿಧಾನ ಪರಿಷತ್ನ ಚುನಾವಣೆಯ ರಣಕಣ ರೋಚಕವಾದ ಒಂದು ಘಟ್ಟಕ್ಕೆ ತಿರುಗಿದೆ. ಸಹಜವಾಗಿ ಅಡ್ಡ ಮತದಾನ ಭೀತಿ ಸಹಜವಾಗಿ ಮೂರು ಪಕ್ಷಕ್ಕೆ ಇರುವಂತದ್ದು. ಒಂದ್ ಕಡೆ ಈಗಾಗಲೇ ಯತ್ನಾಳ್ ಅವರು ಕೂಡ ಹೇಳಿದರೆ, ನಾನು ಬಿಜೆಪಿ ಪಕ್ಷಕ್ಕೆ ನಾನು ಮತದಾನ ಹಾಕ್ತೀನಿ, ಯಾಕಂದ್ರೆ ನಾನು ಉಚ್ಚಾಟಿತನಾಗಿದ್ರು ಕೂಡ ನಾನು ಬಿಜೆಪಿ ಪಕ್ಷದಲ್ಲೇ ಇದ್ದೀನಿ ಅಂತ ಹೇಳಿ ಅವರು ಕೂಡ ಹೇಳಿದ್ದಾರೆ. ಹಾಗಾಗಿ ಬಿಜೆಪಿ ಪರವಾಗ್ತಾರೆ. ಮತ್ತೊಂದು ಕಡೆ ಗಾಲಿ ಜನಾರ್ದನ್ ರೆಡ್ಡಿ ಅವರು ಈಗಾಗಲೇ ಬಿಜೆಪಿ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆ ಆಗಿದ್ದಾರೆ. ಹಾಗಾಗಿ ಅವರು ಕೂಡ ಬಿಜೆಪಿ ಪಕ್ಷಕ್ಕೆ ಮತವನ್ನು ಹಾಕ್ತೀನಿ ಅಂತ ಹೇಳಿದ್ರು ಕೂಡ ಹೆಚ್ಚುವರಿ ಮತಗಳನ್ನ ಜೆಡಿಎಸ್ ಅಭ್ಯರ್ಥಿಗೆ ಹಾಕುವಂತ ನಿಟ್ಟಿನಲ್ಲಿ ಎಲ್ಲೊಂದ್ ಕಡೆ ಬಿಜೆಪಿ ನಾಯಕರು ನಿರ್ಧಾರ ಮಾಡದಂತೆ ಕಾಣಿಸ್ತಿದೆ. ಹಾಗಾಗಿ ಜನಾರ್ದನ್ ರೆಡ್ಡಿ ಮತ್ತು ಯತ್ನಾಳ್ ಅವರ ಮತಗಳನ್ನ ಜೆಡಿಎಸ್ ನ ಅಭ್ಯರ್ಥಿ ಗೋವಿಂದರಾಜ್ ಅವರಿಗೆ ಒಂದು ಹಾಕೋದಕ್ಕೆ ತೀರ್ಮಾನ ಮಾಡದಂತೆ ಕಾಣಿಸ್ತಿದೆ. ಒಂದ್ ವೇಳೆ ಕಾಂಗ್ರೆಸ್ ನಲ್ಲಿರುವಂತಹ ಕೆಲ ಶಾಸಕರು 4ರಿಂದ 5 ಶಾಸಕರು ಏನಾದ್ರು ಅಡ್ಡ ಮತದಾನ ಮಾಡಿದ್ರೆ ಸಹಜವಾಗಿ ಎಲ್ಲೋ ಒಂದ್ ಕಡೆ ಇದು ಕಾಂಗ್ರೆಸ್ ಸರ್ಕಾರಕ್ಕೆ, ಪಕ್ಷಕ್ಕೆ ದೊಡ್ಡ ಮಟ್ಟದ ಮುಜುಗರಕ್ಕೆ ಕಾರಣ ಆಗುತ್ತೆ. ಆದ್ರೆ ಸದ್ಯದ ಮಟ್ಟಿಗೆ ಈಗ ಕಾಂಗ್ರೆಸ್ ನಾಯಕರು ಯಾರನ್ನೂ ಸಂಪರ್ಕ ಮಾಡ್ತಾ ಇಲ್ಲ, ಮಾಡಿದ್ದಾರೆ ಅಥವಾ ಮಾಡಿಲ್ಲ ಅನ್ನೋದು ಈಗ ಅಧಿಕೃತವಾಗಿ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನಿನ್ನೆ ಅಷ್ಟೇ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಇದೇ ಒಂದು ಮಾಹಿತಿಯನ್ನು ಹೇಳ್ತಾ ಇದ್ರು. ಕೆಲ ನಾಯಕರನ್ನ ಜೆಡಿಎಸ್ ನಾಯಕರು ಸಂಪರ್ಕ ಮಾಡ್ತಾ ಇದ್ದಾರೆ ಮತ್ತು ಅವರ ಕುಟುಂಬ ಸದಸ್ಯರನ್ನು ಕೂಡ ಸಂಪರ್ಕ ಮಾಡ್ತಾ ಇದ್ದಾರೆ. ಎಲ್ಲವೂ ಮಾಹಿತಿ ಕೂಡ ನನಗೆ ಗೊತ್ತಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಅಡ್ಡ ಮತದಾನ ಆಗ್ಬಾರ್ದು. ಹಾಗಾಗಿ ಯಾವ ರೀತಿ ಒಂದು ಮತದಾನ ನಡೆಯುತ್ತೆ ಎಲ್ಲ ವಿಚಾರ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಒಂದು ಪರೀಕ್ಷೆಯನ್ನ ಮಾಡ್ಕೊಟ್ಟಿದ್ರು. ಹಾಗಾಗಿ ಯಾವುದೇ ರೀತಿಯ ಸಮಸ್ಯೆ ಆಗ್ಬಾರ್ದು ಮತ್ತು ಮತಗಳು ಕೂಡ ಯಾವುದೇ ಕಾರಣಕ್ಕೂ ಒಂದು ಅಡ್ಡ ಮತದಾನ ಆಗ್ಬಾರ್ದು ಮತ್ತು ಅದನ್ನ ರಿಜೆಕ್ಟ್ ಆಗ್ಬಾರ್ದು. ಹಾಗಾಗಿ ಆ ರೀತಿ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಈಗಾಗಲೇ ಕಾಂಗ್ರೆಸ್ ನಾಯಕರು ಒಂದು ಕಾಂಗ್ರೆಸ್ನ ಶಾಸಕಾಂಗ ಸಭೆಯಲ್ಲಿ ಈಗಾಗಲೇ ಟ್ರೈನಿಂಗ್ ಅನ್ನು ತರಬೇತಿಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಸದ್ಯದ ಮಟ್ಟಿಗೆ ಕಾದು ನೋಡ್ಬೇಕಾಗುತ್ತೆ. ಒಂದ್ ವೇಳೆ ಏನಾದ್ರು ಕಾಂಗ್ರೆಸ್ ನಾಯಕರು ಏನಾದ್ರು ಅಡ್ಡ ಮತದಾನ ಮಾಡಿದ್ದೇ ಆದಲ್ಲಿ ಇದು ಜೆಡಿಎಸ್ ಅಭ್ಯರ್ಥಿಗೆ ವರದಾನ ಆಗುತ್ತೆ. ಆದ್ರೆ ಸದ್ಯದ ಮಟ್ಟಿಗೆ ಆ ರೀತಿಯ ಒಂದು ನಿರೀಕ್ಷೆ ಏನಿದೆ, ಭವಿಷ್ಯ ಏನಿದೆ, ಇದು ಸದ್ಯದ ಮಟ್ಟಿಗೆ ನೋಡೋದಕ್ಕೆ ಆಗೋದಿಲ್ಲ. ಆದ್ರೆ ಸಂಜೆ 5 ಗಂಟೆವರೆಗೂ ಕೂಡ ಮತದಾನ ಪ್ರಕ್ರಿಯೆ ನಡೆಯುತ್ತೆ. 5 ಗಂಟೆ ನಂತರ ಅಂದ್ರೆ 6 ಗಂಟೆಗೆ ಮತದಾನದ ಒಂದು ಕೌಂಟಿಂಗ್ ನಡೆಯುತ್ತೆ. ಇದಾದ ಅಧಿಕೃತವಾಗಿ ಘೋಷಣೆಗಳಿದೆ. 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಈಗ ಕಣದಲ್ಲಿ ಇರುವಂತದ್ದು. ಹಾಗಾಗಿ ಒಂದ್ ರೀತಿಯ ರೋಚಕ ಘಟ್ಟಕ್ಕೆ ಈಗ ತಲುಪಿದೆ ಅಂತ ಕಾಣಿಸ್ತಾ ಇದೆ ರೋಶಿನಿ. ಎಸ್ ಗೋವಿಂದ್ ಸರ್, ಇಲ್ಲಿ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜ್ ಅವರು ಬಂದ ನಂತರ ಎಲ್ಲ ಒಂದ್ ರೀತಿಯಾಗಿ ಬಹಳಷ್ಟು ಕುತೂಹಲ ಇರುವಂತದ್ದು ಸತ್ಯನೇ ಹೌದು. ಅದ್ರ ಜೊತೆಗೆ ನಿನ್ನೆ STK ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅಂತಂದ್ರೆ ಎಲ್ಲೋ ಒಂದು ಅಭ್ಯರ್ಥಿ ಹಾಕ್ಬೇಕು ಅಂತ ಹಾಕ್ತಾ ಇದೀವಿ, ಅದ್ರ ಹೊರತಾಗಿ ಆ ಪಕ್ಷಗಳಿಗೆ ಅಂತಂದ್ರೆ ರಾಷ್ಟ್ರೀಯ ಪಕ್ಷಗಳಿಗೆ ಅಥವಾ ಅವ್ರ ಹತ್ರ ಪವರ್ ಇದೆ, ಮಸಲ್ ಪವರ್ ಇದೆ, ಮನಿ ಪವರ್ ಇದೆ, ಅಧಿಕಾರ ಇದೆ, ಅವ್ರ ಹತ್ರ ಹೋಗಿ ನಾವು ಕಾಂಪಿಟೇಷನ್ ಮಾಡಕ್ಕಾಗತ್ತಾ ಅಂತ ಹೇಳಿ ಅವರೇ ಒಂದ್ ರೀತಿಯಾಗಿ ತಮ್ಮ ಪಕ್ಷದ ಬಗ್ಗೆ ಎಲ್ಲೋ ಒಂದ್ ರೀತಿಯಾಗಿ ಕ್ಲೂ ಬಿಟ್ಕೊಟ್ಬಿಟ್ರು ಅಂತ ಅನ್ಸುತ್ತೆ ನಿನ್ನೆ ನೋಡ್ತಾ ಇದ್ರೆ. ಬಟ್ ಅದೆಲ್ಲವೂ ಕೂಡ ಹೇಳಾದ ನಂತರ ಈ ರೀತಿಯಾಗಿ ಇವ್ರನ್ನ ಇಳಿಸ್ತಿರೋಂಥದ್ದು ಇದು ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗ್ಬೋದು ಅಂತ? ಸಹಜವಾಗಿ ಯಾವುದೇ ಚುನಾವಣೆ ಬಂದಂತ ಸಂದರ್ಭದಲ್ಲಿ ವಿಧಾನಸಭೆ ಇರ್ಬೋದು ಅಥವಾ ವಿಧಾನ ಪರಿಷತ್ ಇರ್ಬೋದು, ಸರ್ಕಾರ ಯಾವ್ದಿರುತ್ತೆ ಆ ಒಂದು ಸರ್ಕಾರದ ಪರವಾಗಿ ಒಂದು ಅಭ್ಯರ್ಥಿಗಳು ಮತ್ತು ಫಲಿತಾಂಶಗಳು ಸರ್ವೇ ಸಾಮಾನ್ಯ ಪಾಸಿಟಿವ್ ಬಂದೇ ಬರುತ್ತೆ. ಹಾಗಾಗಿ ಸಹಜವಾಗಿ ನಿನ್ನೆ ಮಾತನಾಡಿದ ಸಂದರ್ಭದಲ್ಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಕೂಡ ಇದೇ ಹೇಳಿದ್ರು. ಅಂದ್ರೆ ಎಲ್ಲೋ ಒಂದ್ ಕಡೆ ಚುನಾವಣೆ ನಡೆಯಬೇಕು, ಆ ಒಂದು ಚುನಾವಣೆ ದೃಷ್ಟಿಯಿಂದ ನಾವು ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಿದೀವಿ. ಬೇರೆ ಬೇರೆ ಪಕ್ಷದವ್ರ ನಾಯಕರು ಏನೇನು ಸಮಸ್ಯೆಗಳನ್ನ ಮಾಡ್ತಾರೆ ಅದು ನಮಗ್ ಗೊತ್ತಿಲ್ಲ. ಆದ್ರೆ ನಮ್ಮ ಪಕ್ಷದಿಂದ ಅಭ್ಯರ್ಥಿನ ಹಾಕ್ಬೇಕು ಅನ್ನೋ ನಿಟ್ಟಿನಲ್ಲಿ ಅಭ್ಯರ್ಥಿನ ಹಾಕಿದೀವಿ ಅಂತ ಹೇಳಿದ್ರು ಕೂಡ ಆದ್ರೆ ಅಂತಿಮ ಕ್ಷಣದ್ರು, ಯಾಕಂದ್ರೆ ಚುನಾವಣೆಗೆ ಇನ್ನು ಕೇವಲ 22 ತಿಂಗಳು ಮಾತ್ರ ಬಾಕಿ ಇದೆ. ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಏನಾದ್ರು ಜೆಡಿಎಸ್ಗೆ ಜಂಪ್ ಮಾಡುವಂತ ಏನಾದ್ರು ತುದಿಗಾಲಲ್ಲಿ ನಿಂತಿದ್ದಾರೆ ಅಂತ ಒಂದು ಶಾಸಕರನ್ನ ಏನಾದ್ರು ಸೆಳೆಯುವಂತ ಪ್ರಯತ್ನವನ್ನು ಕೂಡ ಸಹಜವಾಗಿ ಜೆಡಿಎಸ್ ನಾಯಕರು ಮಾಡೇ ಮಾಡ್ತಾರೆ. ಯಾಕಂದ್ರೆ ಜೆಡಿಎಸ್ ಅಭ್ಯರ್ಥಿ ಕಣದಲ್ಲಿ ಇರೋದ್ರಿಂದ ಈ ಬಿಜೆಪಿಯ ಹೆಚ್ಚುವರಿ ಮತಗಳು ಈಗಾಗಲೇ 2 ಮತಗಳು ಅಂದ್ರೆ ಜನಾರ್ದನ್ ರೆಡ್ಡಿ ಮತ್ತು ಯತ್ನಾಳ್ 2 ಮತಗಳು ಬಂದೇ ಬರುತ್ತೆ. ಇದರ ಜೊತೆಗೆ ಬೇರೆ ಅಂದ್ರೆ ಕಾಂಗ್ರೆಸ್ನ ಹೆಚ್ಚುವರಿ ಮತಗಳು ಕೂಡ ಜೆಡಿಎಸ್ ಅಭ್ಯರ್ಥಿ ಗೆಲ್ಲೋದಕ್ಕೆ ಬೇಕಾಗುತ್ತೆ. ಅಂದ್ರೆ 4 ಮತಗಳು ಬೇಕಾಗುತ್ತೆ. ಆ 4 ಮತಗಳು ಸಹಜವಾಗಿ ಕಾಂಗ್ರೆಸ್ ನಿಂದಲೇ ಬರಬೇಕಾಗುತ್ತೆ. ಹಾಗಾಗಿ ಕಾಂಗ್ರೆಸ್ ನಿಂದ ಅಡ್ಡ ಮತದಾನ ಯಾರು ಮಾಡ್ತಾರೆ ಇದು ಸದ್ಯದ ಮಟ್ಟಿಗೆ ಈಗಲೇ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಇದೆಲ್ಲವೂ ಕೂಡ ಗೌಪ್ಯವಾಗಿ ಮತದಾನ ಮಾಡೋದ್ರಿಂದ ಈಗಲೇ ಏನು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸಂಜೆ 5 ಗಂಟೆವರೆಗೂ ಕೂಡ ಕಾದ್ ನೋಡ್ಬೇಕಾಗುತ್ತೆ. ಈ ಒಂದು ಚುನಾವಣೆಯ ಪ್ರಕ್ರಿಯೆಯಲ್ಲಿ ಈಗಾಗಲೇ ಒಂದ್ ರೀತಿಯ ಒಂದು ಏನು ಸಿಎಂ ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ರು, ನಾವು 5ಕ್ಕೆ 5 ಅಭ್ಯರ್ಥಿಗಳನ್ನ ಗೆದ್ದೇ ಗೆಲ್ತೀವಿ ಅಂತ ಹೇಳಿ. ಹಾಗಾಗಿ 7 ಸ್ಥಾನಗಳಿಗೆ 8 ಅಭ್ಯರ್ಥಿ ಇರೋದ್ರಿಂದ ಸಹಜವಾಗಿ
ಈ ಒಂದು ಚುನಾವಣಾ ರಣಕಣ ರಂಗೇರಿದೆ. ಜೊತೆಗೆ ಎಲ್ಲೋ ಒಂದ್ ಕಡೆ ಕುಮಾರಸ್ವಾಮಿ ಅವರು ಕೂಡ ಈಗಾಗಲೇ ಒಂದ್ ರೀತಿಯ ಶಸ್ತ್ರತ್ಯಾಗ ಮಾಡದಂತೆ ನಿನ್ನೆ ಮಾತನಾಡಿದ್ರು. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಕೆಲ ಬಿಜೆಪಿ ಮತ್ತು ಜೆಡಿಎಸ್ ನ ನಾಯಕರು ಕಾಂಗ್ರೆಸ್ ನಾಯಕರ ಸಂಪರ್ಕದಲ್ಲಿದ್ದಾರೆ. ಯಾಕಂದ್ರೆ ಗೌಪ್ಯ ಮತದಾನ ಇರೋದ್ರಿಂದ ಒಂದ್ ವೇಳೆ ಕಾಂಗ್ರೆಸ್ ನಾಯಕರು ಅಡ್ಡ ಮತದಾನ ಮಾಡಿ ಜೆಡಿಎಸ್ ಅಭ್ಯರ್ಥಿಗೆ ಮತದಾನ ಮಾಡಿದ್ದೇ ಆದಲ್ಲಿ ಸಹಜವಾಗಿ ಇದು ಕಾಂಗ್ರೆಸ್ಗೆ ಮತ್ತು ಪಕ್ಷಕ್ಕೆ ದೊಡ್ಡ ಮಟ್ಟದ ಮುಜುಗರಕ್ಕೂ ಕೂಡ ಕಾರಣ ಆಗುತ್ತೆ. ಹಾಗಾಗಿ ಆ ರೀತಿಯ ಒಂದು ಯಾವುದೇ ರೀತಿಯ ಅಚಾತುರ್ಯ ಆಗ್ಬಾರ್ದು ಅಂತೇಳಿ ಎಲ್ಲ ರೀತಿಯ ಒಂದು ಕ್ರಮಗಳನ್ನ, ಮುನ್ನೆಚ್ಚರಿಕೆ ಕ್ರಮಗಳನ್ನ ಈಗಾಗಲೇ ಕಾಂಗ್ರೆಸ್ ನಾಯಕರು ಕಳೆದ 2 ದಿನದಿಂದ ರೆಸಾರ್ಟ್ ನಲ್ಲಿ ಸಭೆ ಮಾಡಿ ಎಲ್ಲರಿಗೂ ಕೂಡ ಒಂದು ತಿಳುವಳಿಕೆ ಹೇಳಿದ್ದಾರೆ. ಒಂದ್ ವೇಳೆ ಅಡ್ಡ ಮತದಾನ ಮಾಡಿದ್ರೆ ಮುಂದಿನ ಭವಿಷ್ಯ, ನಿಮ್ಮ ಭವಿಷ್ಯ ಏನಾಗಿರುತ್ತೆ, ಈ ಎಲ್ಲ ವಿಚಾರ ಸಂಬಂಧಪಟ್ಟಂತೆ ಬಿಡಿಸಿ ಹೇಳಿದ್ದಾರೆ. ಹಾಗಾಗಿ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ನಾಯಕರಿಂದ ಅಡ್ಡ ಮತದಾನ ಆಗುತ್ತಾ ಅಥವಾ ಇಲ್ವಾ ಅನ್ನೋದನ್ನ ಸದ್ಯಕ್ಕೆ ಕಾದ್ ನೋಡ್ಬೇಕಾಗಿದೆ ರೋಶಿನಿ. ಎಸ್, ಥ್ಯಾಂಕ್ ಯು ಗೋವಿಂದ್ ಸರ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.